ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು ಬೆಳಗಿನ ಜಾವ 6:30 ಆಗಿದೆ ಕಣ್ರಿ. ಈಗ ತಾನೇ ತೋಟಕ್ಕೆ ಬಂದೆ, ಜಸ್ಟ್ ಈಗ ತಾನೇ ತೋಟಕ್ಕೆ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನನ್ನ ರೋಟೀನು ಪ್ರತಿಯೊಂದು ಕೂಡ ಸಂಜೆವರೆಗೂ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಏನು ಇಷ್ಟ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಬನ್ನಿ, ಇವಾಗ ಬೆಳಗ್ಗೆ ಹೋಗಿ ಸದ್ಯಕ್ಕೆ ಏನು ಕೆಲಸ ನೋಡೋಣ. ಇವತ್ತು ಬೆಳಗ್ಗೆ ನಾವು ಕೆಲಸ ಮಾಡೋಕ್ಕೆ ಬಂದಿರೋದೇನಪ್ಪ ಅಂತ ಹೇಳಿದ್ರೆ ತೊಂಡೆಕಾಯಿ ಬಿಡ್ಸಕ್ಕಂಡ್ರಿ. ತೊಂಡೆಕಾಯಿ ಬೆಳಗ್ಗೆನೇ ಬಂದು ತೊಂಡೆಕಾಯಿ ಬಿಡಿಸ್ತಾ ಇದ್ದೀನಿ. ಕಿತ್ತು ಈ ರೀತಿಯಾಗಿ ಬೇಸನ್ಗೆ ಹಾಕೊತಾ ಇದ್ದೀನಿ. ಬೇಸನ್ ತಂದಮೇಲೆ ಮೂಟೆಗಳಿಗೆ ಹಾಕೊತೀನಿ ಕಣ್ರಿ. ಏನಂದರೆ ಇದು ನೆನೆ ಬಿಡಿಸಿದ್ದು ಶನಿವಾರ ಗಾಡಿ ಇರಲಿಲ್ಲ, ಹಾಗಾಗಿ ನೆನೆ ಬಿಡಿಸಿ ಮಾಡ್ಕೊಂಡಿದ್ದೀನಿ. ಇವತ್ತು ಎಷ್ಟಾಗ್ತೈತೆ ಅಷ್ಟು ಮೂಟೆ ಫುಲ್ ಮಾಡಿ ಕಳಿಸ್ಕೊಡ್ಬೇಕು ಮಾರ್ಕೆಟ್ಗೆ. ಈ ಕಡೆ ನಾನು ಕಾಯಿ ಬಿಡಿಸ್ತಾಯಿದ್ರೆ, ಈ ಕಡೆ ನಮ್ಮಮ್ಮ ಬೆಳಗ್ಗೆ ಬಂದು ಕಾಫಿ ಕುಡ್ದಿಲ್ಲ ನಾನು ಅಂದ್ಬಿಟ್ಟು ಬೆಳಗ್ಗೆ ಕೂತ್ಕೊಂಡವ್ರೆ. ಏನಮ್ಮ ಮಾವು ಪ್ರೇಮಕ್ಕ, ಅಲ್ಲ ಕೆಲಸ ಮಾಡೋದು ಬಿಟ್ಬಿಟ್ಟು ನೀನು ಕಾಫಿ ಬಿಸ್ಕೆಟ್ಗಳು ತಿನ್ಕೊಂಡು ನಿಂತ್ಕೊಂಡ್ರೆ ಇಲ್ಲಿ ಮೂಟಿಗ್ಲತ್ತವ. ಹಾಂ, ನೀನು ಬೆಳಗ್ಗೆನೆ ಕುಡಿಬೇಕಾಗಿತ್ತಾ? ಇಲ್ಲಿ ಬಂದು ಕುಡಿಬೇಕಾ? ಯಾಕೆ ಮನೆ ಕುಡಿದ್ರೆ ಕುಡ್ದಂಗೆ ಆಗಲ್ಲೇನಾ? ಓಹೋ, ಒಂದು 10 ನಿಮಿಷ ಬ್ರೇಕ್ ತಗೊಬೋದು ಅಂತ, ಕೂತ್ಕೊಬೋದು ಆರಾಮಗ ಅಂತ. ಕಾಯೆಲ್ಲ ಬಿಡಿಸಿದ್ದಾದ್ಮೇಲೆ ಈಗ ಬಂದು ಮೂಟೆನ ಹೊಲಿತಾ ಇದ್ದೀನಿ ಕಣ್ರಿ. ಮೂಟೆನ ಹೊಲಿದ್ಬಿಟ್ಟು ಇವತ್ತು ಬಂದು ಮಾಮೂಲಿ ನಾವು ಡೈಲಿ ಕೊಡ್ತೀವಿ ರೇಷನ್ ಗಾಡಿ ಎಲ್ಲ. ಇವತ್ತು ಸ್ವಾಮಿ ಗಾಡಿ ಇರೋದು. ಯಾಕಪ್ಪ ಒಬ್ಬರದಾದ್ರೂ ಒಬ್ಬರು ಗಾಡಿ ಇರೋದಿಲ್ಲ ಇವಾಗ, ಯಾಕಂತೇಳಿದ್ರೆ ಬರಗಾಲ ಕಣ್ರಿ, ಲೋಡುಗಳೆಲ್ಲ ಕಡಿಮೆ ಆಗಿಬಿಟ್ಟೈತೆ. ಹಾಗಾಗಿ ಅವರು ಪಾಪ ನೊಣ ಹೊಡ್ಕೊಂಡು ಕೂತಿದ್ದಾರೆ ಗಾಡಿಗಳವರು ಕೂಡ ಅಷ್ಟೇ. ಒಬ್ಬರು ದಿನ ಒಂದಿನ ಇದ್ದರೆ ಇನ್ನೊಂದು ದಿನ ಒಬ್ರದ್ದು ಲೋಡ್ ಇರೋಲ್ಲ. ಒಬ್ರಿಗೊಬ್ರು ಕೊಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಸುಮಾರು ಒಂದು ತಿಂಗಳು 2 ತಿಂಗಳವರೆಗೂ ಇದೇ ಕತೆ. ಮೂಟೆಗಳೆಲ್ಲ ಎತ್ಕೊಂಬಂದು ಇಲ್ಲಿ ಹಾಕಿದ್ದೀನಿ. ಈ ತೋಟಕ್ಕೂ ನಮ್ಮ ತೋಟಕ್ಕೂ ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ. ಬೇರೆ ಬೈಕಲ್ಲೇ ಎಲ್ಲ ಸಾಗಿಸಿದ್ದೀನಿ. ಇನ್ನು ಗಾಡಿ ಬರೋದಕ್ಕೆ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ಕಣ್ರಿ. ಏನೋ ಸಮಯ ವೈಟ್ ಹಾಕ್ಬಿಟ್ಟಿದ್ದೀವಿ ಇವತ್ತು, ವೈಟ್ ಹಾಕ್ಬಿಟ್ಟಿದ್ದೀವಿ ಬನ್ನಿನ. ಎಲ್ಲ ಹೇಳ್ಬೇಕಣ್ಣ ದೊಡ್ಡವರ. ಓಕೆ ಫ್ರೆಂಡ್ಸ್, ಸಮಯ ಬಂದು 4 ಗಂಟೆ ಆಗಿದೆ ಕಣ್ರಿ ಸಂಜೆ. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟು ವೀಡಿಯೋ ಏನೂ ಕವರ್ ಮಾಡೋಕ್ಕಾಗಲಿಲ್ಲ, ಯಾಕಂತ ಹೇಳಿದ್ರೆ ಕಾಯಿ ಕೀಳೋ ಒಂದು ಬ್ಯುಸಿನಲ್ಲಿ ಏನೂ ಕೂಡ ಕವರೇ ಮಾಡೋಕ್ಕಾಗಲಿಲ್ಲ. ಫ್ರೀಯಾಗಿ ಸ್ವಲ್ಪ ಇದ್ದರೆ ಏನೊಂದು ಕೂಡ ಚೆನ್ನಾಗಿ ವೀಡಿಯೋಸ್ ಮಾಡ್ಬೋದು. ಆದರೆ ಏನು ಮಾಡೋದು, ನಮ್ಮ ಕೆಲಸ ಹಂಗಿರುತ್ತೆ, ಗಾಡಿ ಬರೋ ಟೈಮಿಂಗ್ಸ್ ಪಿಕಪ್ ಮಾಡಬೇಕು. ಹಾಗಾಗಿ ಇವತ್ತು ಜಾಸ್ತಿ ಕವರ್ ಮಾಡೋಕ್ಕಾಗಲಿಲ್ಲ. ನೋಡೋಣ, ಇವಾಗ ಮತ್ತೆ ಸಂಜೆ 4 ಗಂಟೆ ಆಗಿದೆ. ಮತ್ತು ಇವಾಗ ಎಷ್ಟು ಕವರ್ ಆಗುತ್ತೋ ಅಷ್ಟು ವೀಡಿಯೋನ ಕವರ್ ಮಾಡ್ತೀನಿ. ಓಕೆ, ಈಗ ಮತ್ತೆ ತೋಟಕ್ಕೆ ಬಂದ್ರಿ. ಬೆಳಗ್ಗೆ ಎಲ್ವೇ ಸಾಮಾನು ಅಲ್ಲೆಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ರಿ. ಇವಾಗ ಸದ್ಯಕ್ಕೆ ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಬೇಸನ್ನು ಮತ್ತು ಚೀಲ ಬೇಕಾಗಿತ್ತು. ತೇರೆ ಬಿದಿ ಮನಿ ಹೂ ಬಾ ಹತಿಥಿ. ಚೀಲಗಳು ಇಲ್ಲೇ ಇದ್ದಾವೆ. ಮಿಷಿ ಮನೆ ಬಾಗಿಲು ಸರಿ ಇಲ್ಲ, ಮುಂದಕ್ಕೆ ಓಡಿ ಓದ್ತೈತೆ, ಹಾಗಾಗಿ ಕಲ್ಲನ್ನ ಅಡ್ಡ ಇಕ್ಕಿದ್ದೀನಿ ಕಣ್ರಿ. ಈಗ ಚೀಲ ಇಟ್ಕೊಂಡು
ಕೈ ಬಿಡ್ಸೋದಕ್ಕೆ ಹೋಗ್ಬೇಕಪ್ಪ. ಬನ್ರಪ್ಪ ಕೈ ಬಿಡ್ಸೋಣ. ಈಗ ಸಮಯ ಬಂದು ಸಂಜೆ 6:45 ಕಣ್ರಿ. ಇಷ್ಟೊತ್ತವರೆಗೂ ತೊಂಡೆಕಾಯಿ ಬಿಡಿಸ್ಕೊಂಡಿದ್ರಿ. ಇನ್ನು ಕತ್ಲಾಗ್ತಾ ಬಂದಿದೆ. ಇನ್ನು ನಮ್ಮ ಮನೆಗೆ ಹೋಗೋ ಸಕ್ನೆ ಇಷ್ಟೇನು ಬೆಳಕು ಕಾಣಿಸ್ತಿದೆ, ಇನ್ನು ಕತ್ಲಾಗೋತೈತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೂಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋಲ್ಲ ಈ ವಿಡಿಯೋನ, ಈ ಥರ ಇದೆಯಲ್ಲ ಲೈಕು, ಇದನ್ನೊಂದು ಕ್ಲಿಕ್ ಮಾಡಿ ಸಾಕು. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.